ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರು ಪ್ರಕರಣ ಭೇದಿಸೋಕೆ 5 ತಂಡವನ್ನು ರಚಿಸಿದ್ದಾರೆ. ಡಿವೈಎಸ್ಪಿ ವಿಜಯಪ್ರಕಾಶ್ ನೇತೃತ್ವದಲ್ಲಿ 5 ಪೊಲೀಸ್ ತಂಡಗಳ ರಚನೆಯಾಗಿದೆ. ಮಂಗಳೂರು ನಗರ ಸಿಸಿಬಿ ಬಂಟ್ವಾಳ ಗ್ರಾಮೀಣ ಠಾಣೆ ಸಿಬ್ಬಂದಿ ಜಂಟಿ ಟೀಮ್ ಆಗಿ ಇದರಲ್ಲಿರೋದು. 15 ಮಂದಿಯ ವಿರುದ್ಧ ಈಗ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 15 ಜನರ ವಿರುದ್ಧ ಈತ ಹತ್ಯೆ ಬಳಿಕ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಶೋರೂಮ್ ಗ್ಲಾಸ್ಗೆ ಕಲ್ಲೆಸೆದು ದಾಂಧಲೆಯನ್ನ ಮಾಡಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೋಡ್ತಾ ಇದ್ದೀರಾ, ಆ ಶೋರೂಮ್ ಬಂದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಲ್ಲೆಸೆದು ಗ್ಲಾಸ್ ಒಡೆದಾಕಿ ಒತ್ತಾಯಪೂರ್ವಕವಾಗಿ ಶೋರೂಮನ್ನು ಬಂದ್ ಮಾಡಿಸಿರೋದು. ಇನ್ನೊಂದು ಕಡೆಗೆ ಆಟೋ ರಿಕ್ಷಾದಲ್ಲಿ ಹೋಗಿ ಚೇಸ್ ಮಾಡ್ಕೊಂಡು ಹೋಗಿ ಆ ಬಸ್ಸಿಗೆ ಕಲ್ಲು ಹೊಡೆಯುವಂಥ ಕೆಲಸವನ್ನು ಮಾಡಿದೆ. ಎಂಥ ದುರುಳರಿರಬೇಕು ಅಂತ. ಹತ್ಯೆಯಾಗಿದೆ, ಹತ್ಯೆಗೆ ಯಾರು ಆ ಥರ ಕೃತ್ಯವನ್ನು ಎಸಗಿದ್ದಾರೆ ಅವ್ರನ್ನ ಒಳಗಡೆಗೆ ಹಾಕಬೇಕು, ಅವ್ರಿಗೇನು ಶಿಕ್ಷೆ ಕೊಡಬೇಕು. ಬಟ್ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡೋದಿದೆಯಲ್ಲ, ಇದು ಬಹಳ ಕೋಪ ತರಿಸುತ್ತೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಪ್ರತಿನಿಧಿ. ಸುಖಪಾಲ್, ಈಗ ಹತ್ಯೆ ಆಗಿರುವಂಥ ವಿಚಾರ ಇದು ಈ ಎಲ್ಲಿಯವರೆಗೂ ಹೋಗುತ್ತೆ ಅಂತ ಈ ಕರಾವಳಿ ಭಾಗದಲ್ಲಿ ಒಬ್ಬರು ಇನ್ನೊಬ್ಬರು ನೋಡಿತಾರೆ, ಇನ್ನೊಬ್ಬರು ನೋಡಿತಾರೆ. ಅಂದರೆ ಸಂಪೂರ್ಣವಾಗಿ ಅವರು ಸಾಯಬೇಕು, ಇವರು ಸಾಯಬೇಕು, ಎಲ್ಲರೂ ನಾಶ ಆಗಿಬಿಟ್ಟು ಭೂಮಿ ಮೇಲೆ ಒಂದು ಕಲ್ಲು, ಮಣ್ಣು ಮತ್ತು ಗಿಡ ಮರಗಳು, ನೀರು ಇಷ್ಟೇ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಏನು ಕಡೆ ನಿಮ್ಮ ಕಡೆಗೆ? ಹೌದು, ಇದು ಪ್ರತಿಕಾರದ ಹತ್ಯೆ ಅನ್ನುವಂಥದ್ದನ್ನು ಈಗ ಪೊಲೀಸರು ಯಾವುದೇ ರೀತಿಯಲ್ಲಿ ಖಚಿತಪಡಿಸಿಲ್ಲ. ಆದರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು, ಈಗ ಪ್ರಕರಣ ದಾಖಲಾಗಿದೆ. FIR ಅಲ್ಲೂ ಈ ರೀತಿಯಾದಂಥ ಹೆಸರು ಕೇಳಿ ಬರ್ತಾ ಇದೆ. ಇಬ್ಬರ ಹೆಸರು ದೀಪಕ್ ಮತ್ತು ಸಮಿತ್ ಅನ್ನುವಂಥ ಇಬ್ಬರ ಹೆಸರು ಇದೆ. ಜೊತೆಗೆ ಅವರ ಜೊತೆ 15 ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಕೊಲೆ ಆದ ಬಳಿಕ ಅವರನ್ನು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿರುವಂಥ ನಿಸಾರನ್ನು ಅವರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಇದು ಪ್ರತಿಕಾರದ ಹತ್ಯೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿ 1 ತಿಂಗಳು ಕಳೆದಿಲ್ಲ, ಅದರ ಮಧ್ಯೆಯಲ್ಲೇ ಈ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥದ್ದು. ಇದರಲ್ಲಿ ಈಗ ಹಿಂದೂ ಯುವಕರೇ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಈಗ ಪ್ರಕರಣ ದಾಖಲಾಗಿರುವಂಥದ್ದು ಅದೇ ಹಿನ್ನೆಲೆಯಲ್ಲಿ. ಹೀಗಾಗಿ ಈಗ ಬಂಟ್ವಾಳದ ಡಿವೈಎಸ್ಪಿ ವಿಜಯಪ್ರಕಾಶ್ ಅವರ ನೇತೃತ್ವದಲ್ಲಿ 5 ತಂಡಗಳನ್ನು ಮಾಡಲಾಗಿದೆ. ಪೊಲೀಸರ ಮಂಗಳೂರು CCB ಪೊಲೀಸರು ಜೊತೆಗೆ ಬೇರೆ ತಂಡಗಳನ್ನು ಮಾಡಿ ಆರೋಪಿಗಳ ಪತ್ತೆಗೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಆರೋಪಿಗಳ ಸುಳಿವು ಸಿಕ್ಕಿದೆ, ಈಗ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಸುಳಿವು ಸಿಕ್ಕಿದೆ. ಅದರ ಜೊತೆಗೆ ಈ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲೂ ಅಲ್ಲಿನ ರಾಯ್ಕೋಡಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಂದಿರುವಂಥ ಆರೋಪಿಗಳು ಯಾರಿದ್ದಾರೆ, ಅವರು ಯಾರು ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯರು ಪತ್ತೆ ಹಚ್ಚಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈ ದೂರು ಕೊಟ್ಟಿರೋಲ್ಲೂ ಅವರು ಒಂದಷ್ಟು ಹೆಸರುಗಳನ್ನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರುವಂಥದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.